ಎಸ್ ಹನುಮೇಶ್ ರಾಜಕೀಯ ವಿಶ್ಲೇಷಕರು ಈಗ ಝೂಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಸ್ ನೋಡಿ, ಈಗ ನಾವು ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗಾಗಲೇ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು. ಹೇಗಾದ್ರೂ ಮಾಡಿ ಆ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಆ ಕಾಲ ಬಂದಾಗಿದೆ. ಒಂದು ಕಡೆ ನಮ್ಗೆ ಅನಿಸ್ತಾ ಇಲ್ವಾ ಸರ್, ಈಗ ಫೋರ್ಸ್ಫುಲಿ ಒಪ್ಕೊಂಡಂಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕಂತ ಹೇಳಿ? ಖಂಡಿತವಾಗಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆವಾಗ್ಲೇನೆ 2.5 ವರ್ಷ ಸಿದ್ದರಾಮಯ್ಯನವರು ಮತ್ತು 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಚರ್ಚೆ ಅವತ್ತಿನಿಂದನೇ ಶುರುವಾಯಿತು. ಸೊ ಆದ್ರೂ ಕೂಡ 2.5 ವರ್ಷ ಅಲ್ಲದೆ ಮುಂದೆ 6 ತಿಂಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯನವರು 6 ತಿಂಗಳು ಈಗಾಗಲೇ ಮುಂದುವರೆದಿದ್ದಾರೆ. ಅವರು ಒತ್ತಾಯ ಪೂರ್ವಕವಾಗಿ ಅಥವಾ ಹೈಕಮಾಂಡಿನ ಒತ್ತಡದ ನಡುವೆಯೂ ಕೂಡ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಿರಂತರ ಪ್ರಯತ್ನ ಏನಿದೆ, ನಿರಂತರವಾದಂತ ಒಂದು ರೀತಿಯ ಛಲ ಬಿಡದ ತ್ರಿವಿಕ್ರಮನ ರೀತಿ ಹೋರಾಟವನ್ನು ಮಾಡಿ ಈಗ ಅವರು ಮುಖ್ಯಮಂತ್ರಿಯ ಹುದ್ದೆಗೆ ಹತ್ತಿರವಾಗಿರುವಂತದ್ದನ್ನ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಯಾಕೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಬದಲಾವಣೆಗೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಬಹುಶಃ ಈ 2 ಉಪಚುನಾವಣೆ ಗೆದ್ದಾಗ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಾ ಇದಾರೆ ಅಂದ್ರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ. ಅವರು ಇತ್ತೀಚೆಗೆ ಸಭೆಗಳಿಗೆ ಹೋದಾಗ ಜನರು ಬರ್ತಾ ಇರ್ಲಿಲ್ಲ, ಆಡಳಿತದಲ್ಲಿ ವೈಫಲ್ಯ ಕಾಣ್ತಾ ಇತ್ತು, ಆರ್ಥಿಕ ಶಿಸ್ತು ಕಾಣ್ತಾ ಇರಲಿಲ್ಲ. ಹೀಗಾಗಿ ಮುಂದಿನ 2 ವರ್ಷ ಒಳ್ಳೆ ಆಡಳಿತವನ್ನು ಕೊಡೋದರ ಮೂಲಕ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಟ್ರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಆಗಬಹುದಾದಂತ ಒಂದು ಬಂಡಾಯ ಏನಿದೆ ಆ ಬಂಡಾಯವನ್ನು ಕೂಡ ತಡೆಯಬಹುದು. ಈ ಎಲ್ಲ ಲೆಕ್ಕಾಚಾರಗಳನ್ನ ಗಮನದಲ್ಲಿಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೇನೆ ಕರ್ನಾಟಕದ ಹಿಂದಿನ ಒಂದು ಪರಂಪರೆ ಇತ್ತು, ಯಾರು ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಾರೆ ಅವರೇ ಮುಖ್ಯಮಂತ್ರಿಗಳಾಗುವಂತ ಒಂದು ಪರಿಪಾಠ, ಒಂದು ಕಲ್ಚರ್ನ ಕಾಂಗ್ರೆಸ್ ಹಾಕೊಂಡ್ ಬಂದಿದೆ. ಆದ್ರೆ ಪರಮೇಶ್ವರ್ ಕಾಲದಲ್ಲೂ ಕಾಂಗ್ರೆಸ್ ಗೆದ್ದಾಗ ಅವ್ರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾಗ ಅವಾಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣ ಅವಧಿಯನ್ನು ಮಾಡ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಇದ್ದಾರೆ, ಅವ್ರ ಕಾಲದಲ್ಲೂ ಕೂಡ ಇದೇ ರೀತಿಯ ಒಂದು ಸಮಸ್ಯೆ ಆಗುತ್ತೆ. ಅವ್ರಿಗೆ ಮಣೆಯನ್ನ ಹಾಕ್ಬೇಕು, ಅವ್ರಿಗೂ ಕೂಡ ಅವಕಾಶವನ್ನು ಕೊಡ್ಬೇಕನ್ನೋ ದೃಷ್ಟಿಯಿಂದ ಹೈಕಮಾಂಡ್ ಇಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿಯುವಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರುವಂತ ಅಂಶ ಅಂದ್ರೆ, ಸಿದ್ದರಾಮಯ್ಯನವರು ಈ ಪದತ್ಯಾಗ ಮಾಡಿದ ಮೇಲೆ ಅವರು ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಎಷ್ಟು ಹಿಡಿತವನ್ನು ಇಟ್ಕೊಳ್ತಾರೆ, ಅವ್ರು ಹೇಗೆ ನಡೆದುಕೊಳ್ತಾರೆ, ಅಥವಾ ಅವರು ಪಕ್ಷದಿಂದ ಹೊರಗೆ ಬಂದು ಏನಾದ್ರೂ ಹೊಸ ಒಂದು ಪಕ್ಷವನ್ನು ಹುಟ್ಟಾಕ್ತಾರ, ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂತ ಕೆಲಸ ಮಾಡ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಥನ್ನ ಕೊಟ್ಟು ಇನ್ನಷ್ಟು ಒಳ್ಳೆ ಕೆಲಸಗಳಾಗೋದಕ್ಕೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರ ಅನ್ನೋಂಥದ್ದು ಕೂಡ ಬಹಳ ಕುತೂಹಲವನ್ನ ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಮತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ಎಸ್ ಸರ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.